ನಮಸ್ಕಾರ ಮತ್ತೆ ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈಗಾಗಲೇ ಕನ್ನಡ ಸ್ಟೂಡೆಂಟ್ಸ್ 2 ಪೇಪರ್ಗಳನ್ನು ಮುಗಿಸಿ ಬಂದಿದ್ದೀರಾ. ಹಾಗೆ 2 ಚೆನ್ನಾಗಾಗಿದೆ ಅಂತ ಭಾವಿಸೋಣ. ಹಾಗೆ ಹೇಗೆ ಆಗಿದ್ರು ಏನಂತರೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಏನು ಬರೆದು ಬಂದಿದ್ದೀರಾ ಅದೇ ಕರೆ. ಓಕೆ, ಈಗ ಹಿಂದಿ ಸ್ಟೂಡೆಂಟ್ಸ್ ಫಸ್ಟ್ ಎಕ್ಸಾಮ್ ಇಂಗ್ಲೀಷನ್ನು ಬರೆದು ಬಂದಿದ್ದೀರಾ. ಹಾಗೆ ಹೇಗೆ ಆಗಿದೆ ಅಂತ ನಾನು ಕೇಳಿದ್ದೆ, ಹಾಗೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ಅದೇ ರೀತಿಯಾಗಿ ನಾನು ಈಗಾಗಲೇ ಹೇಳಿದ ರೀತಿ ನನ್ನ ಫಿಸಿಕ್ಸ್ ಪೇಪರ್ನ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ಸೊ ನನ್ನ ಫಿಸಿಕ್ಸ್ ಪೇಪರ್ನ ನಾನು ತೊಗೊಂಡು ಬಂದಿದ್ದೀನಿ. ಹಾಗೆ ನಾನು ಎಲ್ಲಿ ತಪ್ಪು ಮಾಡಿದ್ದೆ, ಹಾಗೆ ಎಲ್ಲಿ ಅವರು ಸಿಂಪಲ್ ಮಿಸ್ಟೇಕ್ಸನ್ನ ನೋಡಿ ನನ್ನ ಮಾರ್ಕ್ಸ್ ಹೇಗೆ ತೆಗೆದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಸೊ ಈಗ ನೀವು ನೋಡ್ಬೋದು, ರೈಟ್, ಇದು ನನ್ನ ಫಿಸಿಕ್ಸ್ ಪೇಪರ್. ಓಕೆ, ಇಲ್ಲಿ ಓಕೆ, ಇಟ್ ವಾಸ್ ಹೆಲ್ಡ್ ಆನ್ 7/3/2025. ನಮಗೆ 7th ಮಾರ್ಚ್ಗೆ ಇತ್ತು. ಸೊ ನಿಮಗೆ ಯಾವಾಗಿದೆ? 4, 5, 6ಗೆ ಇದೆ. ಓಕೆ, ಇನ್ನೂ 2 ಡೇಸ್ ಇದೆ ಅಲ್ಲ ಅಕ್ಕ, ಇನ್ನೂ ಆರಾಮ್ ಸೇರಿ ಮಾಡ್ಬೋದು ಅಂತ ಏನಾದರೂ ವಿಚಾರವಿದ್ದರೆ ಓಕೆ, ಇವತ್ತೊಂದು ದಿನ ನೀವು ರೆಸ್ಟ್ ತೊಗೋಬೋದು. ಬಟ್ ಏನು ಅಂತ ಹೇಳೋದಾದರೆ, ಬಿ ಪ್ರಿಪೇರ್ಡ್ ಸೊ ದ್ಯಾಟ್ ಲಾಸ್ಟ್ಗೆ ಗಡಿಬಿಡಿ ಆಗೋದು ಬೇಡ. ಓಕೆ, ಈಗ ಇಲ್ಲಿ ನೋಡಿ, ಹೀಗೆ ಚೆಕ್ ಮಾಡಿದ ಮೇಲೆ ಫಸ್ಟ್ ಪೇಜ್ ಮೇಲೆ ಅವರು ಹೀಗೆ ಮಾರ್ಕ್ಸ್ಗಳನ್ನು ಹಾಕ್ತಾರೆ. ಇಲ್ಲಿ ನೀವು ನೋಡ್ಬೋದು, ಕ್ಲಿಯರ್ ಆಗಿದೆ. ಇಲ್ಲಿ ನನಗೆ 58 ಬಿದ್ದಿದೆ. 58 ಈಸ್ ನಾಟ್ ಫಾರ್ 100, 58 ಈಸ್ ಫಾರ್ 70 ಮಾರ್ಕ್ಸ್. 30 ಮಾರ್ಕ್ಸ್ ಪ್ರಾಕ್ಟಿಕಲ್ನಲ್ಲಿ ನನಗೆ ಯಾವುದೂ ಮಾರ್ಕ್ಸ್ ಹೋಗಿಲ್ಲ. ಈಗ ನಿಮ್ಗಾಗಲೇ ಕನ್ನಡ ಮತ್ತು ಇನ್ನೊಂದು ಮ್ಯಾಥಮೆಟಿಕ್ಸ್ದು ಹಾಗೆ ಲ್ಯಾಂಗ್ವೇಜಸ್ದು ಗೊತ್ತಾಗಿರ್ಬೋದು ಪ್ರಾಕ್ಟಿಕಲ್ ಮಾರ್ಕ್ಸ್. ಇದು ಪ್ರಾಕ್ಟಿಕಲ್ ಮಾರ್ಕ್ಸ್ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತಲ್ಲ ಆವಾಗ ಕೊಡ್ತಾರೆ. ಸೊ ನನಗೆ ಇಲ್ಲಿ 12 ಮಾರ್ಕ್ಸ್ ಹೋಗಿದ್ದಾವೆ. 12 ಮಾರ್ಕ್ಸ್ ಎಲ್ಲಿ ಕಳ್ಕೊಂಡೆ ಅಂತ ನೋಡೋಣ ಬನ್ನಿ. ಸೊ ಮೇನ್ಲಿ ಇದು ಫಸ್ಟ್ ಸೆಕ್ಷನ್ 20 ಮಾರ್ಕ್ಸ್ ಮುಟ್ಟ ಬರೀ MCQs ಇರೋದು. ಇಲ್ಲಿ ನೋಡಿ, 7th 1, 9th 1, 11th 1, 13th 1, 15th 1 ಎಲ್ಲ 0 ಮೀನ್ಸ್ MCQs ನಲ್ಲಿ 1, 2, 3, 4, 5 ಮಾರ್ಕ್ಸ್ MCQsನಲ್ಲಿನೇ ಹೋಗ್ಬಿಟ್ಟಿದೆ. ಸೊ ನಾನು ಯಾವ ರೀತಿಯಾದರೂ ಬರೆದಿದ್ದೀನಿ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ಗೆ ಪಾಠ ಇಲ್ಲಿ ನೋಡ್ಬೋದು, ಸಿಲ್ಲಿ MCQs ಕೂಡ ನಾನು ಮಿಸ್ಟೇಕ್ ಮಾಡಿದ್ದೆ. ಯಾಕಂದರೆ ನಾನು ಏನು ಮಾಡ್ತಾ ಇದ್ದೆ, ಫಸ್ಟ್ಗೆ ಲಾಂಗ್ ಆನ್ಸರ್ಸ್ ಎಲ್ಲ ಬರಿತಾ ಹೋಗಿ ಲಾಸ್ಟ್ಗೆ ನಾನು MCQsಗೆ ಟೈಮ್ ಕೊಡ್ತಾ ಇದ್ದೆ ವಿಚಾರ ಮಾಡೋದಕ್ಕಂತ. ಬಟ್ ಏನಾಗ್ಬಿಡ್ತಿತ್ತು, ನಾನು ನ್ಯೂಮರಿಕಲ್ ಸಾಲ್ವ್ ಮಾಡೋದ್ರಲ್ಲಿನೇ ಆಲ್ಮೋಸ್ಟ್ ಆಲ್ ಟೈಮ್ ತೊಗೊಂಡ್ಬಿಡ್ತಿದ್ದೆ. ಇದು MCQs ಲಾಸ್ಟ್ಗೆ ಬಂದಾಗ ಯಾವ್ದು ಬರುತ್ತೆ ಅದು ಸ್ಟಾರ್ಟಿಂಗ್ನಲ್ಲಿ ನಾನು ಮಾಡಿಡ್ತಾ ಇದ್ದೆ. ಲಾಸ್ಟ್ ವಿಚಾರ ಮಾಡೋದೇನು ಬರುತ್ತಲ್ಲ ಆ ಟೈಮ್ನಲ್ಲಿ ಇಲ್ಲಿ 11th 1 ನೋಡಿ ಎಷ್ಟು ಸಿಲ್ಲಿ ಮಿಸ್ಟೇಕ್ ಮಾಡಿದ್ದೇನೆ. ನಾನು ಬರ್ದಿದ್ದೇನೆ ಸ್ಟಾರ್ಟಿಂಗು, ಬಟ್ ಅದು ತಪ್ಪಂತ ಹಾಕಿ ಡಿ ಹಾಕಿದ್ದೇನೆ. ಬಟ್ ದಿಸ್ ವಾಸ್ ಕರೆಕ್ಟ್. ಫಸ್ಟ್ ನಾನು ಏನು ಬರೆದಿದ್ದೆಲ್ಲ ಅದೇ ಕರೆಕ್ಟ್ ಇತ್ತು. ನಾನು ಆಮೇಲೆ ಬಂದು ಡಿಸ್ಕಷನ್ ಮಾಡುವಾಗೆಲ್ಲ ನೋಡಿದ್ಮೇಲೆ ನಂಗೆ ಎಷ್ಟು ಬೇಜಾರಾಯಿತು. ನಾನು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟೆ. ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ ಈ ರೀತಿ ತಪ್ಪಾಯಿತು ಈ ರೀತಿ ಅಂತ. ಸುಮ್ಮನೆ ಆಗಿ ಹೋಗಿದ್ದೆ, ಏನು ಮಾಡೋಕ್ಕೆ ಬರೋದಿಲ್ಲ ಅಂತ. ಸೊ ಅದಕ್ಕೆ ನಾನು ಹೇಳೋದು, ಯಾವ ಫ್ರೆಂಡ್ಸ್ ಜೊತೆನೂ ಎಕ್ಸಾಮ್ ಆದಮೇಲೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಕೀ ಆನ್ಸರ್ಸ್ ಕೂಡ ನಿಮ್ಮ ಎಲ್ಲ ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ಒಂದಿನ ಕುಂತು ನೋಡ್ಬೋದು. ಬಟ್ ನೆಕ್ಸ್ಟ್ ಎಕ್ಸಾಮ್ ಯಾವ್ದು ಬರುತ್ತೆ ಅದಕ್ಕೆ ಫೋಕಸ್ ಮಾಡಿ. ಹಾಗೆ ಈಗ ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದ್ಸತಿ ನಿಮ್ಮ KCT ಎಕ್ಸಾಮ್ಸ್ ಮುಗಿದ್ರೆ ನಿಮಗೆ ಆ್ಯಕ್ಚುಲಿ 6 to 7 months ಹಾಲಿಡೇ ಸಿಗುತ್ತೆ. ಸೊ ಆ ಹಾಲಿಡೇಸ್ನಲ್ಲಿ ನೀವು ಚೆನ್ನಾಗಿ ಏನು ಬೇಕಾದರೂ, ಯಾವ ಊರಿಗೆ ತಿರುಗಾಡಿ, ಯಾರು ನಿಮಗೆ ಏನು ಕೇಳೋಲ್ಲ, ಏನು ಬೇಕಾದರೂ ಮಾಡ್ಬೋದು. ಬಟ್ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. that is only the quote says, do it now or regret it later ಅಂತ. ಸೊ do it now, don't regret later. ಸೊ ಈಗ ಇಲ್ಲಿ ನೋಡ್ಬೋದು, ಸ್ವಲ್ಪ ಈಸಿ ಥರ ಕ್ವಶನ್ಸ್ ಇದ್ವು, ಬಟ್ ಟ್ವಿಸ್ಟ್ ಮಾಡಿರ್ತಾರೆ MCQsನಲ್ಲಿ. MCQs ನೀವು ಸೆಕ್ಯೂರ್ ಚೆನ್ನಾಗಿ ಮಾಡ್ಕೊಂಡ್ರೆ ಮುಗೀತು, ನಿಮಗೆ 95+ ಸ್ಕೋರ್ ಮಾಡೋದಕ್ಕೆ ಯಾರೂ ನಿಲ್ಲಿಸೋದಿಲ್ಲ. ಸೊ ನಾನು MCQs ಫೋಕಸ್ ಮಾಡಿಲ್ಲ, ಈ ರೀತಿ ಆಯಿತು. ಬಟ್ ನೀವು ಅದು ತಪ್ಪು ಮಾಡಬೇಡಿ. ಬಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಒಂದು ಸ್ಟ್ರಾಟಜಿ ಹೇಳ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ನಿಮಗೆ ಮೇಲೇ ಆನ್ಸರ್ಸ್ ಕೊಟ್ಟಿರ್ತಾರೆ. ಈಸಿಯಾಗಿ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಯೂಸ್ ಮಾಡಿ ಅದನ್ನು ಕಂಡುಹಿಡಿಬೋದು. ಹೇಗೆ ಅಂದರೆ, ಕ್ವಶನ್ ಪೇಪರ್ ತೊಗೊಂಬಂದಿದ್ರೆ ಚೆನ್ನಾಗಾಗ್ತಾ ಇತ್ತು. ಇಲ್ಲಿ ಆನ್ಸರ್ಸ್ ಮಾತ್ರ ಇದ್ದಾವೆ. ನೀವು ಒಂದ್ಸತಿ ಆ ವರ್ಡ್ನ ಆ ಸೆಂಟೆನ್ಸ್ನಲ್ಲಿ ಹಾಕಿ ನೋಡಿದಾಗ ನಿಮಗೆ ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೀವು ಚೆನ್ನಾಗಿ ಗುರ್ತಾ ಹಿಡಿಬೋದು. ಓಕೆ, ಅದು ಯೂಸ್ ಮಾಡಿ. ಬಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಮಾರ್ಕ್ಸ್ ಕಳ್ಕೊಬೇಡಿ, ರೈಟ್. ಹಾಗೆ ಇಲ್ಲಿ ನೋಡ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋದಾದರೆ ಐ ಹ್ಯಾವ್ ರಿಟನ್ ಓಮ್ಸ್ ಲಾ ಕೊಟ್ಟಿದ್ರು, ಚೆನ್ನಾಗಿ ಲೈನ್ ಬಿಟ್ಟು ನೀವು ನೋಡ್ಬೋದು. ಇಲ್ಲಿ 1 ಸಬ್ ಕ್ವಶನ್ಸ್ ಕೊಟ್ಟಿದ್ರು 1, 2 ಅಂತ. ಸೊ ನೀವು ಚೆನ್ನಾಗಿ ಲೈನ್ ಬಿಟ್ಟು ಇದೇ ರೀತಿಯಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀರಿ. ಹಾಗೆ ನಾನು ಲೈನ್ ಎಲ್ಲ ಹಾಕಿದ್ದೇನೆ, ಟೈಮ್ ಉಳಿತಿತ್ತು ಅಂತ. ಸೊ ಇಲ್ಲಿ ಲಾರೆನ್ಸ್ ಫೋನ್ಸ್ ಬಗ್ಗೆ ಕೇಳಿದ್ರು, 2 ಮಾರ್ಕ್ಸ್ ಫುಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏನಾದರೂ ನಿಮಗೆ ಫಾರ್ಮುಲಾದು ಏನಾದರೂ ಬರೀರಿ ಅಂತ ಕೊಟ್ಟಿದ್ರೆ, ಇಲ್ಲಿ ನೀವು ವಿತ್ ಅದಕ್ಕೆ ಏನೇನು F ಅಂದರೆ ಏನು, ಲೋರೆನ್ಸ್ ಫೋರ್ಸ್, E ಅಂದರೆ ಏನು, ಎಲೆಕ್ಟ್ರಿಕ್ ಫೀಲ್ಡ್, ಈ ರೀತಿಯಾಗಿ ಬರೀರಿ. ಓಕೆ, ನೆಕ್ಸ್ಟ್ ಬರೋದು ಮೈಕ್ರೋವೇವ್ಸ್. ಇದು 2 ಮಾರ್ಕ್ಸ್ ಕ್ವಶನ್ ಆಗಿತ್ತು, ಬರ್ದಿದ್ದೇನೆ, ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ
ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನಿದೆ ಇಲ್ಲಿ ಟೀಟಾ ಸಿ ಇಸ್ ಗ್ರೇಟರ್ ದ್ಯಾನ್ 1 ಅಂತ ಬರ್ದಿದ್ದೀನಿ. ಇಟ್ ಈಸ್ ರಾಂಗ್. ಓಕೆ, ಇದು ನನಗೆ ಗೊತ್ತಿತ್ತು, ಬಟ್ ನಾನು ಈಗ ಬರ್ದಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ರೀವ್ಯಾಲ್ಯೂಯೇಷನ್ ಫಸ್ಟ್ ನಾನು ಫಿಸಿಕ್ಸ್ ನೋಡಿದ್ಮೇಲೆ 88 ಹಂಗಂದ್ರೆ ನಾನು ಪೇಪರ್ ತರಿಸೇ ಬಿಡ್ತೀನಿ ಅಂತ ನಮ್ಮ ಅಣ್ಣಂಗೆ ಹೇಳಿದ್ದು ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೇ ಬಿಟ್ಟಿದ್ದೆ. ಹಾಗೆ ಬಂದ ಮೇಲೆ ನೋಡ್ತೀನಿ ಈ ಥರ ಮಿಸ್ಟೇಕ್ಸ್ ನಾನು ಮಾಡಿದ್ದೀನಿ ಅಂತ ನನಗೆ ರಿಯಲೈಸೇ ಆಗಿಲ್ಲ ಆ್ಯಕ್ಚುಲಿ. ಓಕೆ, ಇಲ್ಲಿ ತಪ್ಪು ಮಾಡಿ ಬಂದಿದ್ದೇನೆ. ಅಲ್ಲಿ ಕ್ವಶನ್ ಏನೋ ಬೇರೆದೇ ಇತ್ತು, ಮೇ ಬಿ ಟೀಟಾ ಸಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಏನೋ ಇದೆ. ಹಾಂ, ಸೊ ಅದು ತಪ್ಪು ಮಾಡಿದ್ದೇನೆ. ಹಾಗೆ ಇಲ್ಲಿ ಲೆನ್ಸ್ ಲಾ ಇಲ್ಲಿ ನಾನು ಓನ್ ವರ್ಡ್ಸ್ನಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿದ್ದೆ ಅನಿಸುತ್ತೆ. ಅದು ಅವರಿಗೆ ಇವ್ಯಾಲ್ಯೂಯೇಟರ್ಸ್ಗೆ ಏನಿರುತ್ತೆ, ಒಂದು ಆನ್ಸರ್ ಶೀಟ್ ಇರುತ್ತೆ, ಅದರಲ್ಲಿ ಆನ್ಸರ್ಸ್ ಇರುತ್ತೆ, ಅದೇ ರೀತಿಯಾಗಿ ಅವರು ಚೆಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಇದು ಅವ್ರಿಗೆ ಮ್ಯಾಚ್ ಆಗಿಲ್ಲ ಅಂತ ಅನಿಸಿ 1 ಮಾರ್ಕ್ಸ್ ತೆಗೆದಿದ್ದಾರೇನೋ. ಇಲ್ಲೆಲ್ಲ ಮಾರ್ಕ್ಸ್ ಹೋಗ್ತವೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು 3 ಮಾರ್ಕ್ಸ್ಗೆ ಪಾರ್ಟ್ ಸಿ ಕೊಟ್ಟಿದ್ದಾರೆ 3 ಮಾರ್ಕ್ಸ್. ಆ್ಯಂಡ್ ಹಿಯರ್ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಪರ್ಮೇಬಿಲಿಟಿ ನಂಗೆ ನೆನಪು ಬರ್ತಾ ಇರಲಿಲ್ಲ, ಆಮೇಲೆ ಬರೆದ್ರೆ ಆಯ್ತು ಅಂತ ಬಿಟ್ಟೆ. ಬಟ್ ಆಮೇಲೆ ಟೈಮೇ ಸಿಗಲಿಲ್ಲ ಬರೆಯೋದಕ್ಕೆ, ರಿವಿಸಿಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಎಕ್ಸ್ಟ್ರಾ ಅಂತ ಅದು ತೆಗೆದಿದ್ದಾರೆ. ಇಲ್ಲಿ ನೋಡ್ಬೋದು ನನ್ನ ಡೆರಿವೇಷನ್, ಇಲ್ಲಿ ಒಂದ್ಸತಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದೀನಿ ಅಂತ ಡೆರಿವೇಷನ್ ನೋಡಿ. ಓಕೆ, ಹಿಂಗೆ ಕೆಪಾಸಿಟರ್ಸ್ ಪ್ಯಾರಲ್ ಕೊಟ್ಟಿದ್ರು, ಪ್ಯಾರಲ್ ಕೆಪಾಸಿಟರ್ಸ್. ಈ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ, ಹೋಗಿ ಎಕ್ಸೆಸ್ ಮಾಡ್ಕೊಳ್ಳಿ. ಸೊ ಇಕ್ವೇಷನ್ಸ್ಗೆ ಇಲ್ಲಿ ನೇಮಿಂಗ್ ಮಾಡಿ 1 2 3 ಅಂತ, ಅದೇ ರೀತಿಯಾಗಿ ಹೀಗೆ ಬಂದಿದ್ದಂಥ ಆನ್ಸರ್ಸ್ಗೆ ಬಾಕ್ಸ್ಗಳನ್ನು ಹಾಕಿ. ಸೊ ಖಂಡಿತವಾಗಿ ಅವರು ನಿಮಗೆ ಕಂಪ್ಲೀಟಾಗಿ, ನನಗೆ ಕಂಪ್ಲೀಟಾಗಿ ಡೆರಿವೇಷನ್ಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಡೆರಿವೇಷನ್ಗೂ ನನಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಸೆಕ್ಯೂರ್ ಆಗಿದೆ. ಓಕೆ, ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಏನೋ ಬರೆದಿದ್ದೆ, ಅದಕ್ಕೂ ಸಿಕ್ಕಿದೆ. ಪೇಪರ್ ಆ್ಯಕ್ಚುಲಿ ಈಸಿ ಇರುತ್ತೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಡೆರಿವೇಷನ್ ಯಾವ ಚಾಪ್ಟರ್ ಅಂದರೆ ಯಾವುದು ರಿಪೀಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಹಾಗೆ ಅದೇ ರೀತಿಯಾಗಿ ಬಿದ್ದಿರುತ್ತೆ. ನಾನು ಒಂದೆರಡು ಪಿ ಡಿ ಎಫ್ಗಳನ್ನು ಕೂಡ ಹಾಕಿರ್ತೀನಿ ಫಿಸಿಕ್ಸ್ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಇದು ಡೆರಿವೇಷನ್ಗೆ ನನಗೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಚಾಪ್ಟರ್ದು ಇದು. ಹಾಗೆ ಹೀಗೆ ಬಾಕ್ಸ್ ಹಾಕಿ ಹಾಗೆ 1 2 3 ಅಂತೆಲ್ಲ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ಬಹಳಷ್ಟು ಸತ ರಿಪೀಟ್ ಆಗುತ್ತೆ. ದಟ್ಸ್ ನಥಿಂಗ್ ಬಟ್ ವೀಟ್ ಸ್ಟೋನ್ ಬ್ರಿಡ್ಜ್. ಓಕೆ, ವೀಟ್ ಸ್ಟೋನ್ ಬ್ರಿಡ್ಜ್ ಬಹಳಷ್ಟು ಸತ ಕೇಳ್ತಾರೆ. ಸೊ ಮೋಸ್ಟ್ ಪ್ರೊಬಬ್ಲಿ ರಿಪೀಟ್ ಆದಂಥ ಕ್ವಶನ್. ವೀಟ್ ಸ್ಟೋನ್ ಬ್ರಿಡ್ಜನ್ನು ಕಂಪಲ್ಸರಿ ಮಾಡ್ಕೊಂಡು ಹೋಗಿ. ವೀಟ್ ಸ್ಟೋನ್ ಬ್ರಿಡ್ಜ್ಗೂ ಕೂಡ ನನಗೆ 5 ಮಾರ್ಕ್ಸ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಹಾಗೆ ಇದೇ ರೀತಿಯಾಗಿ ಇದು ಕೂಡ ಒಂಥರ ಇಂಪಾರ್ಟೆಂಟ್ ಡೆರಿವೇಷನ್. ಈ ಡೆರಿವೇಷನ್ಸ್ ಈ ಪೇಪರ್ ನೋಡ್ಕೊಳ್ಳಿ, ಇದರಲ್ಲಿ ಒಂದಾದರೂ ಬೀಳುವಂಥ ಚಾನ್ಸಸ್ ಇದೆ. ಸೊ ಇದರಲ್ಲಿ ಕೂಡ ನನಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಆಂಪಿಯರ್ ಬಗ್ಗೆ ಕೇಳಿದ್ರು. ಆಂಪಿಯರ್ ಇಸ್ ಡಿಫೈನ್ಡ್ ಎಸ್ ದ ಫ್ಲೋ ಆಫ್ 1 ಕೂಲಂಬ್ ಆಫ್ ಚಾರ್ಜ್ ಇನ್ 1 ಸೆಕೆಂಡ್ ಅಂತ ಬರೆದಿದ್ದೀನಿ. ಬಟ್ ಇಟ್ ಈಸ್ ರಾಂಗ್ ಅಂತ ಹಾಕಿದ್ದಾರೆ. ಐ ಕಾಂಟ್ ಆಸ್ಕ್ ದೆಮ್. ರೀವ್ಯಾಲ್ಯೂಯೇಷನ್ಗೆ ಹಾಕಿದ್ರು ಕೂಡ ಇಲ್ಲಿ 1 ಮಾರ್ಕ್ಸ್ ಬಂದು ನಾನು ಅಷ್ಟೆಲ್ಲ ದುಡ್ಡು ಹಾಕುವಂಥ ಸಾಧ್ಯತೆ ಇರಲಿಲ್ಲ. ಸೊ ನಾನು ಹಾಕಲಿಲ್ಲ. ನೆಕ್ಸ್ಟ್ ರೆಕ್ಟಿಫೈಯರ್, ಇದಕ್ಕೂ ಕೂಡ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲೇನೇನೋ ರೌಂಡ್ ಹಾಕಿ ಚೆಕ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನ್ಯೂಮರಿಕಲ್ಸ್ನಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಸೊ ಈ ನ್ಯೂಮರಿಕಲ್ಸ್ನಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ. ಸೊ ವಿತ್ ಎಸ್ ಐ ಯೂನಿಟ್ಸ್ ನೀವು ಮೆನ್ಷನ್ ಮಾಡಬೇಕು. ಎಸ್ ಐ ಯೂನಿಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಐ ಯೂನಿಟ್ಸ್ಗೂ ಕೂಡ ಅವರು ಮಾರ್ಕ್ಸ್ ತೆಗೆದಿದ್ದಾರೆ. ಇಲ್ಲಿ ಲಾಸ್ಟ್ ಆನ್ಸರ್ ಏನೋ ನಂದು ತಪ್ಪಾಗಿ ಬಂದಿರೋ ಕಾರಣ ಓನ್ಲಿ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಿಲ್ಲಿ ಮಿಸ್ಟೇಕ್ಸಿಂದ ನಂದು 12 ಮಾರ್ಕ್ಸ್ ಹೋಗಿದ್ದಾವೆ. ಟೋಟಲ್ ಆಗಿ 12 ಮಾರ್ಕ್ಸ್. ಇದು ಕೂಡ 5 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ನನಗೆ 4 ಮಾತ್ರ ಕೊಟ್ಟಿದ್ದಾರೆ, ಬಿಕಾಸ್ ಇಲ್ಲಿ ಯಾವುದೋ ಅಪ್ರಾಕ್ಸಿಮೇಷನ್ ರಾಂಗ್ ಆಗಿದೆ ಅಂತ ಅನಿಸುತ್ತೆ. ಸೊ ಅದೇ ರೀತಿಯಾಗಿ ನನಗೆ ಈ ರೀತಿಯಾಗಿ ನಾನು ಮಾರ್ಕ್ಸ್ಗಳನ್ನು ಕಳ್ಕೊಂಡಿದ್ದೇನೆ. ನೀವು ಈ ಮಿಸ್ಟೇಕ್ಸನ್ನು ಮಾಡಬೇಡಿ. ವಿತ್ ಎಸ್ ಐ ಯೂನಿಟ್ಸ್ ನೋಡ್ಕೊಂಡು ಹೋಗಿ, ಹಾಗೆ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೂರ್ತಿ ಪೇಪರನ್ನು ರೆಫರ್ ಮಾಡಿ. ಹಾಗೆ ಏನಾದರೂ ನಿಮಗೆ ಕನ್ಫ್ಯೂಷನ್ ಆದರೆ ಕಮೆಂಟ್ ಮಾಡಿ. ಏನಾದರೂ ಮಟೀರಿಯಲ್ಸ್ ಬೇಕಂದ್ರೂ ಹೇಳಿ, ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ 4 ಎಕ್ಸಾಮ್ಸ್ ಇದ್ದಾವೆ. PC MB ವೆರಿ ಇಂಪಾರ್ಟೆಂಟ್ ಫಾರ್ KCT. ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡಿ. ಈಗ 2 ಎಕ್ಸಾಮ್ಸ್ ಮುಗಿದು ಅದನ್ನು ಮರೆತುಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.